ವೀಕ್ಷಕರೇ, ಅದು ಇದೇ 2025 ಮಾರ್ಚ್ 28ನೇ ತಾರೀಕು. ಸ್ಥಳ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಸಮೀಪ ಬರುವಂತ ಅಮೀನ್ಪುರ್ ಎಂಬ ಗ್ರಾಮ. ಆಗ ಸಮಯ ಮುಂಜಾನೆ ಸುಮಾರು 2:30 ಆಗ್ತಾ ಬಂದಿತ್ತು. ಇಡೀ ಗ್ರಾಮ ನಿದ್ರೆ ಮಾಡ್ತಿದ್ದಂತ ಆ ಒಂದು ಸಮಯದಲ್ಲಿ ತನ್ನ ರಾತ್ರಿ ಪಾಳಿಯ ಮುಗಿಸ್ಕೊಂಡು ನಾನು ಯಾವಾಗ ಮನೆಗೆ ಹೋಗಿ ಮಲಗ್ತೀನೋ ಎಂಬ ಯೋಚನೆಯೊಂದಿಗೆ ಸುಸ್ತಾಗಿ ಬರ್ತಿದ್ದಂತ ಚೆನ್ನಯ್ಯನಿಗೆ ಆ ಒಂದು ಸಮಯದಲ್ಲಿ ಮನೆಯಲ್ಲಿ ಅವನಿಗಾಗಿ ಬಹಳಷ್ಟು ಆಘಾತಗಳು ಕಾಯುತ್ತಾ ಕೂತಿದ್ವು ಎಂಬ ವಿಷಯ ಆತನಿಗೆ ಗೊತ್ತಿರಲಿಲ್ಲ. ತನ್ನ ಮನೆ ಒಳಗೆ ನಿದ್ರೆಯ ತವಕದಲ್ಲಿ ಬಂದಂತ ಚೆನ್ನಯ್ಯ ಅಲ್ಲಿ ಕಂಡಂತ ದೃಶ್ಯಾವಳಿಗಳಿಂದ ಉಂಟಾದಂತ ಆ ಒಂದು ಮಹಾ ಆಘಾತದಿಂದ ಅವನ ಮೈ ರಕ್ತ ಹೆಕ್ಕಟ್ಟೋದಿಕ್ಕೆ ಶುರುವಾಗಿತ್ತು. ಅವನ ಕಣ್ಣಲ್ಲಿ ಇದ್ದಂತ ನಿದ್ರೆ ತಕ್ಷಣವೇ ಮಾಯ ಆಯಿತು. ಮನೆಗೆ ನಿದ್ರೆ ಮಾಡಬೇಕು ಅಂತ ಬಂದಿದ್ದಂತ ಚೆನ್ನಯ್ಯನ ಕಣ್ಣಲ್ಲಿ ಈಗ ಕೇವಲ ದುಃಖ ಮಡಗಟ್ಟಿತ್ತು. ಇದಕ್ಕೆ ಕಾರಣ ಏನಂದ್ರೆ ಅವತ್ತು ಆ ಒಂದು ಸಮಯದಲ್ಲಿ ಅವನ ಮನೆಯಿಂದ ಬಂದಂತ ಆ ಶಬ್ದ, ಅದು ತನ್ನ ಹೆಂಡತಿ ಹೊಟ್ಟೆ ನೋವನ್ನ ತಳ್ಳಾರದೆ ನಡ್ತಾ ಇದ್ದಂತ ಶಬ್ದ. ತಕ್ಷಣ ಈತ ಗಾಬರಿಯಿಂದ ಏನಾಯ್ತು ಅಂತ ಹೋಗಿ ನೋಡಿದಾಗ ಅದಕ್ಕೆ ಅವನ ಪತ್ನಿ ನನಗೆ ವಿಪರೀತ ಹೊಟ್ಟೆ ನೋವಾಗ್ತಿದೆ, ಅದನ್ನ ತಡೆಯೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅವನು ತಕ್ಷಣ ನೆರೆಹೊರೆಯವರನ್ನ ಕರೀತಾನೆ. ಅವರ ಸಹಾಯದಿಂದ ಅವಳನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಒಂದು ಸಮಯದಲ್ಲೂ ಕೂಡ ಅವನ ಹೆಂಡತಿ ಹೇಳಿದಂತ ಮಾತು ಅಲ್ಲಿದ್ದಂತ ಜನ ಅವಳ ಬಗ್ಗೆ ಯೋಚಿಸುವಂತೆ ಮಾಡಿತ್ತು. ಇಷ್ಟಕ್ಕೂ ಅವಳು ಆಗ ಹೇಳಿದ್ದೇನಪ್ಪ ಅಂದ್ರೆ, ನನ್ಗೆ ಏನಾದ್ರೂ ಆಗ್ಲಿ ಮೊದಲು ನನ್ನ ಮಕ್ಕಳಿಗೆ ಏನಾಗಿದೆ ನೋಡಿ ಅಂತಾಕೆ ಹೇಳಿದ್ಲು. ಅಲ್ಲಿವರೆಗೂ ಅವರ ಮಕ್ಕಳು ಮಲಗಿದ್ದಾರೆ ಅಂತಾನೆ ಭಾವಿಸಿದಂತ ಜನ ಈಗ ಅವರನ್ನ ಆಳವಾಗಿ ಗಮನಿಸಿದ್ರು. ಆಗ್ಲೇ ನೋಡಿ ಆ ಮಕ್ಕಳು ಮಲಗಿಲ್ಲ, ಬದಲಿಗೆ ಮೂರ್ಛೆ ಹೋಗಿದ್ದಾರೆ ಅಂತ ಗೊತ್ತಾಗಿದ್ದು. ಮತ್ತೆ ತಕ್ಷಣನೇ ಚೆನ್ನಯ್ಯನ ಹೆಂಡತಿ ಇದ್ದಂತ ಅದೇ ಆಸ್ಪತ್ರೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆಗ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಹೊರಬಿದ್ದಿತ್ತು. ಅದೇನಪ್ಪ ಅಂದ್ರೆ, ಚೆನ್ನಯ್ಯನ ಮಕ್ಕಳು ಯಾರು ಕೂಡ ಬದುಕಿರ್ಲಿಲ್ಲ. ಈ ಒಂದು ಘೋರ ಸುದ್ದಿಯನ್ನ ಕೇಳದಂತ ಚೆನ್ನಯ್ಯ ಅಳ್ತಾ ಕಿರ್ಚಾಡ್ತಿದ್ದ. ವೀಕ್ಷಕರೇ, ಇದು ಕೆಲವೇ ತಿಂಗಳ ಕೆಳಗೆ ಇಡೀ ತೆಲಂಗಾಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ಪ್ರಕರಣ. ಚೆನ್ನಯ್ಯನ ಮಕ್ಕಳು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಇದು ಗೊತ್ತಾದಂತ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಮೊದಲು ಅವರು ಅವನ ಹೆಂಡತಿಯನ್ನ ವಿಚಾರಿಸ್ತಾರೆ. ಆಗ ಆಕೆ ಕೊಟ್ಟಂತ ಉತ್ತರ ಏನು ಅಂದ್ರೆ, ನಾವು ಊಟವನ್ನ ಮಾಡಿ ಕೆಲವೇ ನಿಮಿಷಗಳಲ್ಲಿ ಮಲಗಿದ್ವಿ, ಮತ್ತೆ ಸ್ವಲ್ಪ ಸಮಯದ ನಂತರ ನನಗೆ ಹೊಟ್ಟೆ ನೋವು ಶುರುವಾಯಿತು, ಹಾಗೂ ಮಕ್ಕಳು ಕೂಡ ಅವ್ರಿಗೆ ಹೊಟ್ಟೆ ನೋವು ಇದೆ ಅಂತ ಹೇಳಿದ್ರು. ಮತ್ತೆ ಕೆಲವೇ ನಿಮಿಷಗಳ ನಂತರ ಅವರೆಲ್ಲರೂ ಕೂಡ ಮೂರ್ಛೆ ಹೋಗೋದಕ್ಕೆ ಶುರು ಮಾಡ್ತಾರೆ. ನನಗೂ ಕೂಡ ವಿಪರೀತ ಹೊಟ್ಟೆ ನೋವಿತ್ತು. ಮಲಗದಂತ ಜಾಗದಿಂದ ನನಗೆ ಎದ್ದು ನಿಲ್ಲೋದಕ್ಕೆ ಅಥವಾ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಆಗ ನನ್ನ ಪತಿ ಕೆಲಸ ಮುಗಿಸಿ ಮನೆಗೆ ಬಂದ್ರು. ಬಂದವರೇ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವರು ತಕ್ಷಣ ನಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು ಅಂತ ಹೇಳ್ತಾಳೆ. ಆಕೆ ಇಷ್ಟೆಲ್ಲ ಹೇಳಿದ ನಂತರ ಪೊಲೀಸರು ಕೇಳದಂತ ಮೊದಲ ಪ್ರಶ್ನೆ ಏನಂದ್ರೆ, ನೀವೆಲ್ಲರೂ ನಿನ್ನೆ ರಾತ್ರಿ ಏನ್ ತಿಂದ್ರಿ, ಏನ್ ಊಟ ಮಾಡಿದ್ರಿ ಅಂತ. ಅದಕ್ಕೆ ಆಕೆ ನಾವೆಲ್ಲರೂ ಕೂಡ ಮೊಸರನ್ನ ತಿಂದ್ವಿ ಅಂತ ಹೇಳ್ತಾಳೆ. ಸರಿ, ನಿಮ್ ಗಂಡ ಏನ್ ತಿಂದ್ರು ಅಂತ ಕೇಳಿದಾಗ ಅವರು ಕೂಡ ಮೊಸರನ್ನವನ್ನೇ ತಿಂದದ್ದು, ಮತ್ತೆ ಅದಾದ್ಮೇಲೆ ಅವರು ಕೆಲಸಕ್ಕೆ ಹೋದ್ರು ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ಎಲ್ಲರೂ ಕೂಡ ಮನೆಯಲ್ಲಿ ಮೊಸರನ್ನವನ್ನೇ ತಿಂದಿದ್ರು. ಮತ್ತೆ ಅದನ್ನ ತಿಂದ ನಂತರ ಮಕ್ಕಳು ಮೃತಪಟ್ಟಿದ್ರು. ಇನ್ನೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಇದ್ರು. ಆದ್ರೆ ಚೆನ್ನಯ್ಯನಿಗೆ ಮಾತ್ರ ಇದರಿಂದ ಯಾವುದೇ ಪರಿಣಾಮ ಬೀರದೇ ಇರೋದು ಪೊಲೀಸರಿಗೆ ಅವನ ಮೇಲೆ ಅನುಮಾನವನ್ನ ಮೂಡಿಸಿತ್ತು. ಆದ್ರಿಂದ ಅವರು ತಕ್ಷಣ ಅವನನ್ನು ವಶಕ್ಕೆ ತಗೊಂಡು ತನಿಖೆಯನ್ನ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದೆ ಚೆನ್ನಯ್ಯನ ಹೆಂಡತಿ ಕೊಟ್ಟಂತ ಆ ಒಂದು ಹೇಳಿಕೆ ಇಡೀ ಜಗತ್ತಿಗೆ ಕೆಟ್ಟ ಸತ್ಯವನ್ನ ತೋರಿಸಿತ್ತು. ವೀಕ್ಷಕರೇ, ಈ ಇಡೀ ಪ್ರಕರಣದ ವಿವರಗಳಿಗೆ ನಾವು ಹೋಗುವಂತ ಮೊದಲು ಈ ಒಂದು ಪ್ರಕರಣ ನಡೆಯೋದಕ್ಕೆ ಕಾರಣ ಆದಂತ ಆ ಒಂದು ಪ್ರಮುಖ ಘಟನೆ ಬಗ್ಗೆ ನಾವಿಲ್ಲಿ ತಿಳಿಯೋದು ಅವಶ್ಯ. ಇದು 2024 ಅಕ್ಟೋಬರ್ನಲ್ಲಿ ನಡೆದದ್ದು. ಅಂದ್ರೆ ಈ ಒಂದು ಘಟನೆಗೆ ನಿಖರವಾಗಿ 4 ರಿಂದ 5 ತಿಂಗಳು ಮೊದಲು. ಅದು ರಜೆಯ ದಿನ ಆಗಿದ್ರು ಕೂಡ ತೆಲಂಗಾಣದ ಆ ಒಂದು ಹಳೆಯ ಶಾಲೆ ವಾರದ ದಿನಗಳಂತೆ ಕಾರ್ಯನಿರತವಾಗಿತ್ತು. ಏಕೆಂದ್ರೆ ಅದು ಕ್ರೀಡಾ ದಿನ ಅಥವಾ ವಾರ್ಷಿಕೋತ್ಸವ ದಿನ ಆಗಿರ್ಲಿಲ್ಲ. ಬದಲಿಗೆ ಆ ಒಂದು ಸಂಭ್ರಮ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನದಿಂದ ಆಗಿತ್ತು. ಅವರೆಲ್ಲರೂ ಕೂಡ ಬಹಳ ಸಮಯದ ನಂತರ ಅದೇ ಶಾಲೆಯಲ್ಲಿ ಒಟ್ಟಿಗೆ ಸೇರಿದ್ರು. 10ನೇ ತರಗತಿವರೆಗೂ ಒಟ್ಟಿಗೆ ಓದಂತ ವಿದ್ಯಾರ್ಥಿಗಳು ಹಲವು ವರ್ಷಗಳ ನಂತರ ಭೇಟಿಯಾದಾಗ ಉಂಟಾಗುವಂತ ಆ ಒಂದು ಸಂತೋಷ ಮತ್ತು ಖುಷಿ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಮತ್ತೆ ಅಲ್ಲೂ ಕೂಡ ಅದೇ ಖುಷಿ ಇತ್ತು. ಹಲವು ವರ್ಷಗಳ ನಂತರ ಭೇಟಿಯಾದಾಗ ತಮ್ಮ ಹೆಸರು ಮತ್ತು ಬಾಲ್ಯದ ಮುಖವನ್ನು ನೆನಪಿಸಿಕೊಳ್ಳುತ್ತಾ ಅದರ ಜೊತೆ ಬಾಲ್ಯದ ಮುಖವನ್ನ ಈಗ ದೊಡ್ಡವರಾಗಿ ಬದಲಾದ ಅವರ ಮುಖದೊಂದಿಗೆ ಹೊಂದಾಣಿಕೆ ಮಾಡ್ತಾ ಅದು ಅವರೆಂತ ದೃಢಪಡಿಸ್ತಾ ಆ ಸಂತೋಷವನ್ನ ಇನ್ನಿಲ್ಲದ ಹಾಗೆ ಅನುಭವಿಸ್ತಾ ಅವರೆಲ್ಲ ತಮ್ಮ ಸಮಯವನ್ನ ಸಂತೋಷವಾಗಿ ಕಳೀತಾ ಇದ್ರು. ಆ ಒಂದು ಸಮಯದಲ್ಲಿ ಅವರು ನಿರ್ಧಾರ ಮಾಡದಂತ ಒಂದು ವಿಷಯ ಏನಂದ್ರೆ, ಈಗ ತಂತ್ರಜ್ಞಾನ ಬಹಳ ಚೆನ್ನಾಗಿ ಅಭಿವೃದ್ಧಿಗೊಂಡಿದೆ, ಮತ್ತೆ ನಾವು ಹಲವಾರು ವರ್ಷಗಳಿಂದ ಸಂಪರ್ಕ ಇಲ್ಲದೆ ಈಗ ಇಲ್ಲಿ ಸೇರಿರೋದಕ್ಕೆ ಬಹುಶಃ ಅದೇ ಕಾರಣ ಅಂತ ಅನ್ಸುತ್ತೆ. ಆದ್ರಿಂದ ನಾವು ಅದನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು. ಅದಕ್ಕಾಗಿ ನಾವಿಲ್ಲಿ ದೊಡ್ಡದಾಗಿ ಏನು ಕೂಡ ಮಾಡಬೇಕಾಗಿಲ್ಲ. ಜಸ್ಟ್ ನಮಗಾಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ರಚಿಸೋಣ, ಮತ್ತೆ ನಾವೆಲ್ಲರೂ ಕೂಡ ಪರಸ್ಪರ ಸಂಪರ್ಕದಲ್ಲಿ ಇರೋಣ ಅಂತ ನಿರ್ಧಾರ ಮಾಡಿ ಅವರೆಲ್ಲರೂ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೂ ನಿರ್ಧರಿಸಿದಂತೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ತೆರೀತಾರೆ. ಮತ್ತೆ ಅದರಲ್ಲಿ ಚಾಟ್ ಮಾಡುವಂತ ಮೂಲಕ ಅವರೆಲ್ಲರೂ ಬಹಳ ಸಂತೋಷವಾಗಿದ್ರು. ಅದಲ್ಲದೆ ಸಮಯ ಸಿಕ್ಕಾಗೆಲ್ಲ ಅವರು ಖುದ್ದಾಗಿ ಭೇಟಿಯಾಗೋದಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ನಿಯಮಿತವಾಗಿ ಆಗಾಗ ಭೇಟಿಯಾಗೋದಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಅವರು ಕೇವಲ ಕುಶಲೋಪರಿಗಾಗಿ ಭೇಟಿ ಆಗ್ತಿರ್ಲಿಲ್ಲ. ಈ ಮೂಲಕ ಅವರು ಪರಸ್ಪರ ಒಬ್ರನ್ನೊಬ್ರು ಲವ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಅವರಿಬ್ಬರಿಗೆ ಈಗಾಗಲೇ ಮದುವೆಯನ್ನು ಆಗದೆ ಇದ್ದಿದ್ರೆ ಅದು ತಪ್ಪೇನಾಗ್ತಿರ್ಲಿಲ್ಲ. ಆದ್ರೆ ಅವರಿಬ್ಬರಿಗೂ ಈಗಾಗಲೇ ಮದುವೆ ಆಗಿತ್ತು. ಆದ್ರಿಂದ ಅದು ಬೇರೆ ವಿಧಿ ಇಲ್ಲದೆ
ಅನೈತಿಕ ಸಂಬಂಧವಾಗಿ ಮುಂದುವರಿಯುತ್ತೆ. ಅಯ್ಯೋ, ಇವ್ರ ಕತೆ ಹಾಗಿರ್ಲಿ, ಈಗ ತೆಲಂಗಾಣದ ಘಟನೆಗೂ ಇವ್ರಿಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಆದ್ರೆ ವಾಸ್ತವವಾಗಿ ನಿಮ್ಗೆ ಹೇಳದಂತ ಆ ದಾರುಣ ಘಟನೆ ನಡೆಯೋದಕ್ಕೆ ಇದೇ ಆರಂಭಿಕ ಕಾರಣ. ವೀಕ್ಷಕರೇ, ಅವತ್ತು ಅವರೆಲ್ಲ ಮೊಸರನ್ನ ತಿಂದು ಮಲಗಿದ ನಂತರ ಪ್ರತಿಯೊಬ್ರು ಕೂಡ ಹೊಟ್ಟೆ ನೋವು ಶುರುವಾಗಿ ಒಬ್ಬೊಬ್ಬರೇ ಅಸ್ವಸ್ಥರಾಗಿ ಪ್ರಜ್ಞಾಹೀನರಾಗ್ತಾ ಹೋದ್ರು. ಆದ್ರೆ ಅವ್ರ ಪೈಕಿ ಚೆನ್ನಯ್ಯ ಮಾತ್ರ ಒಬ್ಬ ಚೆನ್ನಾಗಿದ್ದಂತ ನಾವು ಈಗಾಗಲೇ ನಿಮ್ಗೆ ಹೇಳಿದ್ವಿ. ಅದಕ್ಕಾಗಿನೇ ಪೊಲೀಸರು ಅವನನ್ನ ಅನುಮಾನಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವನನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾದಾಗಲೂ ಅವನು ಉತ್ತರಿಸಿದಂತ ರೀತಿ ಅವನ ಮೇಲೆ ಅನುಮಾನ ಇನ್ನಷ್ಟು ಹೆಚ್ಚಾಗುವಂತೆ ಮಾಡ್ತು. ಆದ್ರೆ ಫೋರೆನ್ಸಿಕ್ ವರದಿ ಮತ್ತು ಆ ಮೃತ ಮಕ್ಕಳ ಶವ ಪರೀಕ್ಷೆ ವರದಿಗಳು ಪೊಲೀಸರಿಗೆ ಅವನ ಮೇಲಿದ್ದಂತ ಅನುಮಾನವನ್ನ ನಿವಾರಿಸಿದ್ವು. ಏಕೆಂದ್ರೆ ಅವ್ರ ಮನೆಯಿಂದ ಸಂಗ್ರಹ ಮಾಡಲಾದಂತ ಆಹಾರದ ಸ್ಯಾಂಪಲ್ ನಿಂದ ಆ ಆಹಾರದಲ್ಲಿ ಏನನ್ನು ಕೂಡ ಮಿಶ್ರಣ ಮಾಡಿಲ್ಲ ಮತ್ತು ಅದು ವಿಷವಾಗುವಷ್ಟು ಕೆಟ್ಟದಾಗಿರ್ಲಿಲ್ಲ ಅಂತ ಗೊತ್ತಾಯ್ತು. ಅಷ್ಟೇ ಅಲ್ಲ, ಶವ ಪರೀಕ್ಷೆ ವರದಿಯಲ್ಲೂ ಕೂಡ ಮಕ್ಕಳ ದೇಹದಲ್ಲಿ ಯಾವುದೇ ವಿಷ ಇರಲಿಲ್ಲ ಅಂತ ಸಾಬೀತಾಗಿದೆ. ಹಾಗಾದ್ರೆ ಆ ಮಕ್ಕಳು ಹೇಗ್ ಮೃತಪಟ್ರು? ಮತ್ತೆ ಚೆನ್ನಯ್ಯನ ಹೆಂಡತಿಗೆ ಇದ್ದಕ್ಕಿದ್ದಂತೆ ಅಷ್ಟು ತೀವ್ರ ಹೊಟ್ಟೆ ನೋವು ಬರೋದಕ್ಕೆ ಕಾರಣ ಏನು? ನಿಮ್ಮಲ್ಲಿ ಇಂಥ ಪ್ರಶ್ನೆಗಳು ಇರಬಹುದು. ಆ ಮಕ್ಕಳ ಮರಣಕ್ಕೆ ಕಾರಣ ಆಹಾರದಲ್ಲಿ ಇದ್ದಂತ ವಿಷವಲ್ಲ ಅಂತ ಗೊತ್ತಾದ್ಮೇಲೆ, ಮತ್ತೆ ಅಸಲಿಗೆ ಆ ಒಂದು ಊಟದಲ್ಲಿ ವಿಷನೇ ಇರ್ಲಿಲ್ಲ ಅಂತ ಗೊತ್ತಾದ್ಮೇಲೆ ನಂತರ ಪೊಲೀಸರ ಅನುಮಾನ ಈಗ ಚೆನ್ನಯ್ಯನ ಬದಲಿಗೆ ಮೊಸರನ್ನ ತಿಂದ ನಂತರ ತನಗೆ ಹೊಟ್ಟೆ ನೋವು ಬಂದಿದೆ ಅಂತ ಹೇಳದಂತ ಅವನ ಹೆಂಡತಿ ಕಡೆಗೇನೆ ತಿರುಗಿತ್ತು. ಈ ಸಲ ಪೊಲೀಸರು ಅವಳನ್ನ ಗಂಭೀರವಾಗಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡಿದಾಗ ಮೊಸರನ್ನ ತಿಂದ ನಂತರ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದಂತ ಆ ಮಹಿಳೆ ನಿಜ ಸಂಗತಿಯನ್ನ ಕೊನೆಗೂ ಹೊರಹಾಕಿದ್ಲು. ಮತ್ತೆ ಅವಳು ಕೊಟ್ಟಂತ ಹೇಳಿಕೆಯಿಂದ ಪೊಲೀಸರಿಗೆ ಗೊತ್ತಾದಂತ ಸಂಗತಿ ಏನು ಅಂದ್ರೆ, ಅಮೀನ್ಪುರದಲ್ಲಿ ನೀರಿನ ಟ್ಯಾಂಕರ್ ಓಡಿಸಿದಂತ ಚೆನ್ನಯ್ಯ ಮತ್ತು ಅದೇ ಸ್ಥಳದ ನಿವಾಸಿಯಾಗಿದ್ದಂತ ರಂಜಿತಾ 2013ರಲ್ಲಿ ಮದುವೆ ಆಗ್ತಾರೆ. ಈ ಚೆನ್ನಯ್ಯ ಹೆಚ್ಚು ಓದಿರ್ಲಿಲ್ಲ, ಆದ್ರೆ ರಂಜಿತಾ ತನ್ನ ಓದನ್ನು ಪೂರ್ಣಗೊಳಿಸಿ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಅಷ್ಟೇ ಅಲ್ಲ, ಇದು ಚೆನ್ನಯ್ಯನಿಗೆ ಮೊದಲ ಮದುವೆ ಆಗಿರ್ಲಿಲ್ಲ. ಅವನು ಈಗಾಗಲೇ ಒಂದು ಮದುವೆ ಕೂಡ ಆಗಿದ್ದ. ಮತ್ತೆ ಅವನ ಮೊದಲ ಹೆಂಡತಿ ಮೃತಪಟ್ಟಿದ್ಲು. ಅದರ ನಂತರ 2013ರಲ್ಲಿ ಅವನು ತನಗಿಂತ 20 ವರ್ಷ ಚಿಕ್ಕವಳಾದಂತ ರಂಜಿತಾಳನ್ನ ಮದುವೆ ಆಗಿದ್ದ. ಆದ್ರಿಂದ ಈಗ ಚೆನ್ನಯ್ಯನಿಗೆ 50 ವರ್ಷ ವಯಸ್ಸು ಮತ್ತೆ ರಂಜಿತಾಳಿಗೆ ಕೇವಲ 30 ವರ್ಷ ವಯಸ್ಸು. ಅವರ ಹಿರಿಯ ಮಗ ಸಾಯಿ ಕೃಷ್ಣನ್ಗೆ 12 ವರ್ಷ ಮತ್ತು ಎರಡನೇ ಮಗಳು ಮಧುಪ್ರಿಯಾಗೆ 10 ವರ್ಷ ಹಾಗೂ ಕೊನೆ ಮಗ ಗೌತಮ್ಗೆ 8 ವರ್ಷ ವಯಸ್ಸಾಗಿತ್ತು. ಚೆನ್ನಯ್ಯ ಮತ್ತು ರಂಜಿತಾ ನಡುವೆ ದೊಡ್ಡ ವಯಸ್ಸಿನ ಅಂತರ ಇರೋದ್ರಿಂದ ಅಥವಾ ಅವಳು ಎರಡನೇ ಹೆಂಡತಿ ಎಂಬ ಕಾರಣದಿಂದಲೋ ಅಥವಾ ಚೆನ್ನಯ್ಯ ಓದಿರದಂತ ಕಾರಣದಿಂದನೋ, ಒಟ್ಟಿನಲ್ಲಿ ಅವರ ಮದುವೆಯ ಶುರುವಿನಿಂದನೂ ಕೂಡ ಅವರಿಬ್ಬರಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದ್ವು. ಮತ್ತೆ ಅವರು ಆಗಾಗ ಹಲವು ಮನಸ್ತಾಪದ ಕಾರಣದಿಂದ ಜಗಳಾಡ್ತಿದ್ರು. ಅವರ ಜೀವನ ಇದೇ ರೀತಿ ಸಾಗ್ತಿರುವಾಗ, ಅಂದ್ರೆ ಈ ಒಂದು ಘಟನೆಗೆ ಸರಿಸುಮಾರು 6 ತಿಂಗಳು ಮೊದಲು ರಂಜಿತಾಳ ಶಾಲಾ ಸಹಪಾಠಿಗಳ ಪುನರ್ ಮಿಲನದ ಸಭೆ ನಡೆಯುತ್ತೆ. ಹೀಗಾಗಿ ಆ ಶಾಲಾ ಸ್ನೇಹಿತರ ಭೇಟಿಯಲ್ಲಿ ತನ್ನ ಹಳೆಯ ಸ್ನೇಹಿತರನ್ನ ಭೇಟಿಯಾದಂತ ರಂಜಿತಾ ಅವರೊಂದಿಗೆ ಸಂಪರ್ಕದಲ್ಲಿ ಇರೋದಕ್ಕೆ ಬಯಸಿದ್ಲು. ಮತ್ತೆ ಅವರಲ್ಲಿ ಒಬ್ಬಾದಂತ ಶಿವಕುಮಾರ್ ಎಂಬ ತನ್ನ ಶಾಲಾ ದಿನಗಳ ಸಹಪಾಠಿ ಒಬ್ಬ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಗೆಟ್ ಟುಗೆದರ್ ನಲ್ಲಿ ರಂಜಿತಾ ಶಿವಕುಮಾರ್ನ ಪರಿಚಯ ಬಹಳ ವರ್ಷಗಳ ನಂತರ ಉಂಟಾಗಿತ್ತು. ಈ ಕಡೆ ತನ್ನ ಸಂಸಾರ ಜೀವನದಿಂದ ತೃಪ್ತಿ ಹೊಂದಿರದಂತ ರಂಜಿತಾ ಅವನ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾಳದೆ. ಒಂದು ಹಂತದಲ್ಲಿ ರಂಜಿತಾ ಅವನನ್ನ ಮದುವೆ ಆಗ್ತಿ ಅಂತಾನು ಕೂಡ ತಾನೇ ಪ್ರಪೋಸಲ್ ಇಟ್ಟಿದ್ಲು. ಅದಕ್ಕೆ ಅವನು ನಿನ್ನ ಗಂಡ ಮತ್ತು ಮಕ್ಕಳು ಇರುವಾಗ ತಾವು ಹೇಗೆ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದ. ಆದ್ರೆ ರಂಜಿತಾಗೆ ತನ್ನ ಗಂಡ ಮಕ್ಕಳು ಬೇಕಿರ್ಲಿಲ್ಲ. ಶಿವಕುಮಾರ್ ಜೊತೆ ಹೊಸ ಬದುಕನ್ನ ಶುರು ಮಾಡೋದಕ್ಕೆ ಆಕೆ ಬಯಸಿದ್ಲು. ಇದಕ್ಕಾಗಿ ತನ್ನ ಅನೈತಿಕ ಸಂಬಂಧಿಯೊಂದಿಗೆ ಓಡು ಹೋಗೋದಕ್ಕೆ ಆಕೆ ಒಂದು ಹೊಸ ಪ್ಲಾನ್ ಅನ್ನ ಯೋಜಿಸಿದ್ಲು. ಮತ್ತೆ ಸರಿಯಾದಂತ ಅವಕಾಶಕ್ಕಾಗಿ ಕಾದಿದ್ಲು. ಇದೇ ವರ್ಷದ ಮಾರ್ಚ್ 28ನೇ ತಾರೀಕು ಅವಳು ತನ್ನ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ದಿನಾಂಕವನ್ನ ನಿಗದಿಪಡಿಸಿದ್ಲು. ಮತ್ತೆ ಅದೇ ದಿವಸ ಸುಮಾರು ಸಂಜೆ 6 ಗಂಟೆಗೆ ಅವಳು ತನ್ನ ಅನೈತಿಕ ಸಂಬಂಧ ಹೊಂದಿದಂತ ವ್ಯಕ್ತಿಗೆ ಕರೆ ಮಾಡ್ತಾಳೆ. ಆ ಒಂದು ಸಮಯದಲ್ಲಿ ಅವನು, ನೀನು ಯಾವ ಕಾರಣಕ್ಕೂ ಈ ಒಂದು ಕೆಲಸವನ್ನ ಲೇಟ್ ಮಾಡಬೇಡ, ಬೇಗ ಮಾಡಿ ಮುಗಿಸು ಅಂತ ಹೇಳಿದ್ದ. ಆದ್ರಿಂದ ಅವಳು ತನ್ನ ಪತಿ ಅವನ ರಾತ್ರಿ ಡ್ಯೂಟಿಗೆ ಹೋಗೋವರೆಗೂ ಕಾಯ್ತಾ ಇದ್ಲು. ಅವಳ ಮಕ್ಕಳು ಊಟ ಮಾಡಿ ಇನ್ನೇನು ಮಲಗೋದಕ್ಕೆ ಶುರು ಮಾಡಿದಾಗ ಮೊದಲಿಗೆ ಅವಳು ತನ್ನ ಹಿರಿಯ ಮಗ ಸಾಯಿ ಕೃಷ್ಣನ ಬಳಿಗೆ ಹೋಗ್ತಾಳೆ. ಮತ್ತೆ ಅವನ ಮೂಗು ಮತ್ತು ಬಾಯನ್ನ ಟವಲ್ನಿಂದ ಬಲವಂತವಾಗಿ ಮುಚ್ಚುತ್ತಾಳೆ. ಅವಳ ವಾರಸ್ದಾರ, ಅವಳ ರಕ್ತ ಮತ್ತೆ ಅವಳಿಗೆ ತಾಯಿಯ ಗುರುತನ್ನ ಕೊಟ್ಟಂತ ತನ್ನ ಕರುಳ ಬಳ್ಳಿ ಅವನು ಎಂಬ ತಾಯಿಯಲ್ಲಿರ್ಬೇಕಾದಂತ ಆ ಮಮತೆ, ಕರುಣೆ, ಸೆಳೆತ ಇಂಥ ಏನು ಕೂಡ ಆ ಸಮಯದಲ್ಲಿ ಅವಳ ಮನಸ್ಸಿಗೆ ಬರಲೇ ಇಲ್ಲ. ಅವಳು ಅವನ ಸಮಯಕ್ಕೆ ತನ್ನ ಮಕ್ಕಳು ತನಗೆ ಇಷ್ಟವಾದಂತ ಜೀವನಕ್ಕೆ ಅಡ್ಡಿಯಾಗಿದ್ದಾರೆ ಎಂಬುದಷ್ಟೇ ಅಲ್ಲಿ ಲೆಕ್ಕ ಹಾಕಿದ್ದು. ಮತ್ತೆ ಆ ಹುಡುಗ ಉಸಿರಾಡಲು ಕೂಡ ಸಾಧ್ಯವಾಗದೆ ಬಳಲ್ತಿರುವಾಗ ಹಾಗೂ ತನ್ನದೇ ತಾಯಿ ತನಗೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡಾಗ ಅವಳು ಯಾಕಾಗಿ ಈ ರೀತಿ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡಲು ಕೂಡ ಸಮಯ ಇಲ್ಲದೆ, ಅವಳನ್ನ ತಡೆಯಲು ಕೂಡ ಅವನಿಂದ ಸಾಧ್ಯವಾಗದೆ, ತನ್ನ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗದೆ, ತನ್ನ ತಾಯಿ ಯಾಕೆ ಇಂಥ ರಾಕ್ಷಸಿ ಆದ್ಲು ಅಂತ ಆತನಿಗೆ ತಿಳಿಯದೆ ಅತಂತ್ರ ಮತ್ತು ನಿಸ್ಸಹಾಯಕ ಸ್ಥಿತಿಯಲ್ಲಿ ಅವನು ಮೃತಪಟ್ಟ. ನಂತರ ಈಗೆಗಂತೂ ಯಾವುದೇ ತಪ್ಪಿತಸ್ಥ ಭಾವನೆ ಬರಲಿಲ್ಲ. ಆದ್ರಿಂದ ಮುಂದೆ ಎರಡನೇ ಮಗಳಾದಂತ ಮಧುಪ್ರಿಯ, ಅಂತಿಮವಾಗಿ ಅವನ ಕೊನೆ ಮಗ ಗೌತಮ್ನನ್ನು ಕೂಡ ಇದೇ ರೀತಿಯಾಗಿ ಅವಳು ತನ್ನೆಲ್ಲ 3 ಮಕ್ಕಳನ್ನು ಕೂಡ ಕ್ರೂರವಾಗಿ ಕೊಂದು ಹಾಕಿದ್ಲು. ಅದರ ನಂತರ ಅವರೆಲ್ಲರೂ ಕೂಡ ಮೂರ್ಛೆ ಹೋಗಿದ್ದಾರೆ ಅಂತ ತೋರಿಸುವಂತ ಸಲುವಾಗಿ ಅವಳು ಮಕ್ಕಳ ದೇಹವನ್ನು ಅದಕ್ಕೆ ತಕ್ಕಂತೆ ಅಲ್ಲಿ ಇರಿಸಿದ್ಲು. ಆದ್ರೆ ನಂತರ ಅವಳು ತನ್ನ ಗಂಡ ಬರೋವರೆಗೂ ಕಾಯ್ತಾನೆ ಇದ್ಲು. ಆದ್ರೆ ಅವತ್ತೇ ಅವನನ್ನು ಆಕೆ ಕೊಲ್ಲೋದಕ್ಕೆ ನಿರ್ಧಾರ ಮಾಡಿಲ್ಲ ಅಥವಾ ಇಲ್ಲ ಎಂಬ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅವನು ಮನೆಗೆ ಬಂದ ನಂತರ ತನಗೆ ಹೊಟ್ಟೆ ನೋವು ಬಂದಿದೆ ಅಂತ ಅವಳು
ನಡೆಸ್ತಾಳೆ. ಮತ್ತೆ ಅವಳು ಆಹಾರದಲ್ಲಿ ಬರ್ತಿದಂತ ವಿಷದಿಂದ ಮೃತಪಟ್ಟಿದ್ದಾಳೆ ಅಂತ ನಂಬುವಂತೆ ಅವಳು ಚೆನ್ನಾಗಿನೇ ಅಲ್ಲೊಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ಆದ್ರೆ ಶವ ಪರೀಕ್ಷೆ ವರದಿ ಮತ್ತು ಫೋರೆನ್ಸಿಕ್ ವರದಿ ಅವಳ ಯೋಜನೆಯನ್ನ ತಲೆಕೆಳಗಾಗಿ ಮಾಡಿತ್ತು. ಇದೇ ಏಪ್ರಿಲ್ 3ನೇ ತಾರೀಕು ರಂಜಿತಾ ಮತ್ತು ಶಿವಕುಮಾರನ ಬಂಧಿಸಿದಾಗ ಪೊಲೀಸರಿಗೆ 2 ಆಘಾತಕಾರಿ ವಿಷಯಗಳು ಗೊತ್ತಾಗ್ತವೆ. ಈ ರಂಜಿತಾ ಪೊಲೀಸರಿಗೆ ಹೇಳಿದ್ದು ಏನಪ್ಪಾ ಅಂದ್ರೆ, ಮತ್ತೆ ಅವರು ನನ್ನ ವಯಸ್ಸಿಗೆ ಅನುಗುಣವಾಗಿ ನನ್ನ ಜೊತೆ ವರ್ತಿಸ್ತಿಲ್ಲ, ಅದಕ್ಕಾಗಿ ನಾನು ಈ ನಿರ್ಧಾರವನ್ನ ತಗೊಂಡೆ. ಮತ್ತೆ ನನಗೆ ನನ್ನ ಮಕ್ಕಳನ್ನ ಕೊಲೆ ಮಾಡಿದ ಬಗ್ಗೆ ನನಗೆ ಯಾವುದೇ ತಪ್ಪಿತಸ್ಥ ಭಾವನೆ ಇಲ್ಲ ಅಂತಾನು ಆಕೆ ಹೇಳಿದ್ಲು. ಯಾವುದೇ ಒಬ್ಬ ತಾಯಿ ಮಕ್ಕಳು ತಮಗೆ ಅಡ್ಡಿಂತ ಭಾವಿಸಿದಾಗ ಆ ಕ್ಷಣದಲ್ಲಿ ಅವಳಲ್ಲಿ ಇರಬೇಕಾದಂತ ಆ ನಿಜವಾದಂತ ತಾಯ್ತನ ಹಾಗೂ ಅವಳ ಹೃದಯವಂತಿಕೆಗಳು ಇವಳಲ್ಲಿ ಅದಾಗಲೇ ಯಾವತ್ತೋ ಸಮಾಧಿ ಸೇರಿದ್ವು. ವೀಕ್ಷಕರೇ, ಒಂದು ಕುಟುಂಬದಲ್ಲಿ ಪತಿ ಮತ್ತು ಪತ್ನಿ ನಡುವೆ ಬರುವಂತಹ ಸಮಸ್ಯೆಗಳನ್ನ ಅವರು ಅವರೊಳಗೇನೆ ಬಗೆಹರಿಸಿಕೊಳ್ಬೇಕು. ಅಥವಾ ಅದು ಅವರಿಗೆ ಸಾಧ್ಯವಾಗದೇ ಇದ್ರೆ ಎರಡೂ ಕಡೆಯ ಹಿರಿಯರು ಅಥವಾ ವೈದ್ಯರಿಂದ ಸಮಾಲೋಚನೆ ನಡೆಸಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಬಹಳಷ್ಟು ಆಯ್ಕೆಗಳಿದ್ದಾವೆ. ಆದ್ರೆ ಇವೆಲ್ಲದರ ಮೂಲಕ ಅವ್ರಿಗೆ ಪರಿಹಾರ ಸಾಧ್ಯವಾಗದೇ ಇದ್ರೆ ವಿಚ್ಛೇದನ ಎಂಬ ಅಂತಿಮ ಕಾನೂನಿನ ಪರವಾದಂತಹ ಒಂದು ಆಯ್ಕೆ ಇದೆ. ಅದನ್ನು ಬಿಟ್ಟು ಈ ರೀತಿಯ ತಪ್ಪು ನಿರ್ಧಾರಗಳು, ದುಡುಕು ಪ್ರಯತ್ನಗಳು ಒಂದು ಕುಟುಂಬದ ಮತ್ತು ಇತರರನ್ನ ನಾಶ ಮಾಡ್ತವೆ. ಮತ್ತೆ ಈ ಒಂದು ಪ್ರಕರಣ ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.